ಸೊ ಇವತ್ತು ಡೈವರ್ಸ್ಗೆ ಅಪ್ಲೈ ಮಾಡೋಕೆ ಹೋಗೋಣ ಅಂತಿದ್ನಮ್ಮ. ಯಾತೈತೋ ಅದು ಇದು ಅಂತೇಳಿ ಸುಮ್ಮನೆ ತಲೆ ಕೆಟ್ಟೋಗುತ್ತೆ ನನಗಂತೂ. ಕೆಲ್ಸಕ್ಕೆ ಹೋಗೋದು ಬಿಟ್ಟು ಇಂಥವೆಲ್ಲ ಓಡಾಡ್ಬೇಕಂದ್ರೆ ಆಗಲ್ಲ. ಕೆಲ್ಸಕ್ಕೆ ಬೇರೆ ಹೋಗ್ಬೇಕಾಯ್ತು, ಅವ್ರು ಬೈತಾ ಇದ್ದಾರೆ. ಕೆಲ್ಸಕ್ಕೆ ಬೇರೆ ಹೋಗ್ಬೇಕಣೆ ಅಕ್ಕ. ಹೋಗು ಕೆಲ್ಸಕ್ಕೆ ಸುಮ್ಮನೆ. ಇನ್ನೇನು ತಲೆ ಕೆಡಿಸ್ಕೊಬೇಡ, ಯಾರು ಡೈವರ್ಸ್ ಬೇಡ ಏನು ಬೇಡ, ಡೈವರ್ಸ್ ತಗೊಂಬದೇ ಬೇಡ, ಹೋಗು. ಅಕ್ಕ ಡೈವರ್ಸ್ ತಗೋಬೇಡ ಅಂತಂದರೆ ಹೆಂಗೆ? ಆಮೇಲೆ ಮತ್ತೆ ಅವಳು ಬತ್ತಾಳೆ ಆಗ್ಲಲ್ಲನ ಎಲ್ಲದಕ್ಕೂ, ನನಗೆ ಅದು ಬೇಕು ಇದು ಬೇಕು, ನನಗೆ ಎಲ್ಲದ್ರಾಗೂ ಭಾಗ ಬೇಕು, ನಾವೇನೋ ಒಂದು ಮಾಡಲಿ ಬಂದ್ಬಿಡ್ತಾಳೆ ಮತ್ತೆ. ಏನು ಕದಾಗಲಿ ನೋಡು ಇಲ್ಲಿ ನೋಡಿಲಿ, ನಾನು ನೀನು ಗಂಡ ಹೆಂಡ್ತಿ ಅಂತ ಹೇಳಿ ಬಂದ್ಬಿಡ್ತಾಳೆ. ಡೈವರ್ಸ್ ತೊಗೊಂಡ್ರೆ ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳಿ ನಾವು ಡೈವರ್ಸ್ ತೊಗೊಂಡಿರೋ ಡೈವರ್ಸ್ ಪೇಪರ್ ತೋರಿಸ್ಬೋದಲ್ಲ. ಅವಳು ಕೇಳೋಕ್ಕೂ ಆಗಲ್ಲ. ಆಮೇಲೆ ಅವಳಿಗೂ ನನಗೂ ಯಾವ ಸಂಬಂಧನೂ ಇರಲ್ಲ ಡೈವರ್ಸ್ ತೊಗೊಂಡ್ರೆ. ತಗೋಬೇಡ. ನಾನು ಯೋಚನೆ ಮಾಡಿದೆ, ಇದನ್ನೆಲ್ಲ ರಾತ್ರಿ ಎಲ್ಲ ಯೋಚನೆ ಮಾಡಿದೆ. ನೀನು ಕೆಲ್ಸಕ್ಕೆ ಬೇರೆ ಹೋಗ್ಬೇಕು ಕಣಕ್ಕ. ನಾನು ಇದಕ್ಕೆಲ್ಲ ಓಡಾಡ್ತಿದ್ರೆ ಎಷ್ಟು ದಿವಸ ಆಗುತ್ತೋ ಏನೋ, ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದರೆ ಅಲ್ಲಿ ಬೈತಾರೆ ಅಂತ ಹೇಳಿ ನೀನು ಹೇಳ್ತಿದ್ದಲ್ಲ, ಆ ವಿಷಯ ನನಗೆ ತಲೆಗೆ ಹೋಯ್ತು. ಯೋಚನೆ ಮಾಡಿದೆ, ಕೆಲ್ಸಕ್ಕೆ ಹೋಗ್ಬೇಕು ನಮ್ಮ ಭೀಮಾ, ಇದಕ್ಕೆಲ್ಲ ಓಡಾಡ್ತಾ ಇದ್ರೆ ಸುಮ್ಮನೆ ರಿಸ್ಕ್ ಆಗುತ್ತೆ. ಅದಕ್ಕೆ ನೀನು ಅವಳು ಏನು ಯಾವುದೇ ಶಾಸ್ತ್ರಬದ್ಧವಾಗಿ ಕಾನೂನುಬದ್ಧವಾಗಿ ಏನು ನೀವೇನೇನು ಯಾವ ರಿಜಿಸ್ಟರ್ ಆಗಿಲ್ಲ, ಎಲ್ಲೇ ಹೋಗಿ ನೀವು ತಾಳಿ ಕಟ್ಟಿಸ್ಕೊಂಡೇನು ಫೋಟೋ ತೆಗೆಸ್ಕೊಂಡಿಲ್ಲ, ಏನಿಲ್ಲ. ನೀವಿಬ್ರು ಸುಮ್ಮನೆ ಮದುವೆ ಆಗಿದ್ದೀರ ಅಷ್ಟೇ. ಅದು ಅವಳ ಹತ್ರನೂ ಏನೋ ಫೋಟೋ ಇಲ್ಲ, ನಿನ್ನ ಹತ್ರನೂ ಏನೋ ಫೋಟೋ ಇಲ್ಲ, ಮದುವೆ ಆಗಿರೋದೇನೋ ಫೋಟೋ ತಕ್ಕೊಂಡಿದ್ದೀರಾ? ನನ್ನ ಹತ್ರ ಇರಬೇಕನ್ಸುತ್ತೆ ಸಾಮಾನ್ಯ. ಮದುವೆ ಅದೇ ಇಬ್ರು ಏನು ತಾಳಿ ಕಟ್ಟೋದಾಗಲಿ ಅದೆಲ್ಲ ಏನು ತಕ್ಕೊಂಡಿಲ್ಲ. ಸುಮ್ಮನೆ ಇಬ್ಬರು ಜೊತೆಗೆ ನಿಂತ್ಕೊಂಡಿರೋದು, ಫೋಟೋ ತೆಕ್ಕೊಂಡಿದ್ದೀವಿ ಅಷ್ಟೇ. ಮದುವೆ ಆಗಿರೋ ತಾಳಿ ಕಟ್ಟೋದು ಅದೆಲ್ಲ ಏನು ತೆಕ್ಕೊಂಡಿಲ್ಲ. ಇವಾಗ ಅದೇನು ಏನಾಗಲ್ವಾ? ಅವಳ ಹತ್ರ ಏನು ಯಾವ ಫೋಟೋ ಇಲ್ಲ. ಅವಳ ಫೋನ್ ಇನ್ನೇನು ಹೊಡೆದೋಯ್ತು, ಅದು ಹೋಗ್ಬಿಡ್ತು. ನನ್ನ ಹತ್ರ ಐತೆ ಅಷ್ಟೇ ಫೋನು. ಅದರಲ್ಲೇ ನನ್ನ ಒಳವು ಹಿಂಗೆ ಸುಮ್ಮನೆ ಜೊತೆಗೆ ಚೆನ್ನಾಗಿ ರೆಡಿ ಆದಾಗ ಫೋಟೋಸ್ ತಗೊಂಡಿರೋ ಇದಾವೆ ಅಷ್ಟೇ. ಆದರೆ ಯಾವ ರಿಜಿಸ್ಟ್ರು ತಾಳಿ ಕಟ್ಟಿರೋದಾಗಲಿ ಹುನಾರ ಬದಲಾಯಿಸಿರೋದಾಗಲಿ ಈ ರೀತಿ ಯಾವುದೂ ಇಲ್ಲ. ಹಂಗಾದ್ರೆ ಏನೂ ಆಗಲ್ವೇನಕ್ಕ? ಇಲ್ಲ, ಏನೂ ಆಗಲ್ಲ. ನೀನು ಯಾವ ಕಾನೂನು ಬದ್ಧವಾಗಿ ಆಗಿಲ್ಲ, ಏನಿಲ್ಲ. ಸುಮ್ಮನೆ ನಾವು ಡೈವರ್ಸ್ ಕೊಡಲ್ಲ, ಎಂಥದ್ದು ಕೊಡಲ್ಲ. ಸುಮ್ಮನೆ ಹೋಗ್ತಾ ಇರಿ, ಯಾವುದು ಭಾಗ ಬೇಡ. ಈಗ ಡೈವರ್ಸ್ಗೆ ಅಪ್ಲೈ ಮಾಡೋಕ್ಕಂತ ಹೋಗು, ಯಾವುದ್ರಲ್ಲೇ ಆಗಲಿ. ಇವಾಗ ನೀನು ಭಾಗ ಕೇಳ್ತಾರೆ. ಇವಾಗ ಮತ್ತೆ ಜೀವನಾಂಶಕ್ಕೆ ಬೇಕಪ್ಪ. ನೀನು ಗಂಡನಾಗಿ ಏನು ಮಾಡಿದ್ಯಾ, ಮತ್ತು ನೀನು ಡೈವರ್ಸ್ ಕೊಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಮತ್ತು ನೀನು ಗಂಡನಾಗಿ ಏನು ಮಾಡಿದ್ಯಪ್ಪ, ಯಾಕೆ ಡೈವರ್ಸ್ ಕೊಡ್ತಾ ಇದೆಯಾ, ಎಲ್ಲ ವಿಚಾರಣೆ ಮಾಡ್ತಾರೆ. ಎಲ್ಲ ಸುಮ್ಮನೆ ಇದೆಲ್ಲ ರಿಸ್ಕು. ತಲೆನೋವು ಕೆಲಸಕ್ಕೆ. ಇವಾಗ ಅವಳು ಏನೇ ಕಂಪ್ಲೇಂಟ್ ಕೊಡಲಿ, ಅವಳು ಏನೇ ಮಾಡಲಿ, ಅವಳು ಏನಾದರೂ ಮಾಡ್ಕೊಂಡು ಹೋಗ್ಲೇಳು. ಆದರೆ ಅವಳ ಹತ್ರ ಏನಿದೆ ಸಾಕ್ಷಿ? ಇಲ್ಲ, ನಾವು ಆ ಥರ ಎಲ್ಲ ಏನಿಲ್ಲ, ಹಂಗೆ ಹೇಳ್ಬಿಡ್ಬೇಕು. ಸುಮ್ಮನೆ ಇವಾಗ ಡೈವರ್ಸ್ ಗಿವರ್ಸ್ ಅಂತ ಎಲ್ಲ ಹೋಗೋದಕ್ಕೆ ಹೋದರೆ ಸುಮ್ಮನೆ ನಾವೇ ತಲೆ ಮೇಲೆ ಹೇಳ್ಕೊಂಡಂಗೆ ಆಗುತ್ತೆ. ಅದನ್ನೇನಿದ್ರು ಇವಾಗ ನಾವು ಸುಮ್ಮನೆ ಹಿಂಗೆ ಬಗೆಹರ್ಕೊಬಿಡ್ಬೇಕು. ಹಿಂಗೆ ಅಂತೇಳಿ ಕೇಳ್ತಾರೆ. ಅವಳು ಬೇಕು ಅಂತ ಕೇಳ್ತಾಳೆ. ಈಗ ನಮ್ಮ ಅಮ್ಮ ಇರೋ ಸೀಮೆಸದ ಮೇಲೆ ಕಣ್ಣು ಹಾಕ್ಯವಳೆ, ಸೀಮೆಸ ಬೇಕು ಅಂತ ಕೇಳ್ತಾರೆ. ಅದೆಲ್ಲದಕ್ಕಿಂತ ಸುಮ್ಮನೆ ನಾವು ಹಿಂಗೆ ಹೇಳೋದು ಒಳ್ಳೇದಲ್ಲ ಅಂತ ನನಗೆ ಹಂಗೆ ಅನ್ನಿಸ್ತು. ಅಮ್ಮ ಏನಂಬತ್ತದಲ್ಲ, ಅಮ್ಮ ಕೇಳು. ಅದು ಸರಿನೇ. ನೀನು ಹೇಳ್ತಾ ಇರೋದು ನನಗೂ ಸರಿ ಅನ್ನಿಸ್ತಾ ಐತೆ. ಅಮ್ಮ 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 ಏನಪ್ಪ? ಸ್ನೇಹಕ್ಕ ಡೈವರ್ಸ್ ತಗೊಳ್ಳೋದೇ ಬೇಡ ಅಂತ ಹೇಳ್ತಾ ಇದ್ದಾಳೆ. ಡೈವರ್ಸ್ ತಗೊಂಬೋದೇ ಬೇಡ. ಸುಮ್ಮನೆ ಅವಳಿಗೇನು ಇವಾಗ ಯಾವ ಶಾಸ್ತ್ರವಾಗಿ ಆಗಲಿಳು, ಶಾಸ್ತ್ರದ ಪ್ರಕಾರ ಆಗಿಲ್ಲ, ಕಾನೂನು ಪ್ರಕಾರ ಆಗಿಲ್ಲ, ರಿಜಿಸ್ಟರ್ ಆಗಿಲ್ಲ, ಏನೂ ಆಗಿಲ್ಲ. ಒಂದು ಫೋಟೋಸ್ ಇಲ್ಲ, ಏನಿಲ್ಲ. ಸುಮ್ಮನೆ ನೀವಿಬ್ಬರೇ ಹೋಗಿ ಮದುವೆ ಆಗಿ ಬಂದಿರೋದು. ಅದಕ್ಕೇ ಯಾವ ಡೈವರ್ಸ್ ಬೇಡ, ಏನೋ ಬೇಡ. ಇಲ್ಲಮ್ಮ ಸುಮ್ಮನೆ ಅಂತ ಹೇಳಿ ಸುಮ್ಮನೆ ಕೈ ಬಿಟ್ಟು ಅವಳ ಪಾಡಿಗೆ ಅವಳು ಇರಲಿ, ಇಲ್ಲೆಲ್ಲೂ ಬಿಡಿಸ್ಕೊಳ್ಳೋದು ಬೇಡ, ಏನೋ ಬೇಡ. ಅವಳ ಪಾಡಿಗೆ ಅವಳು ಹೋಗ್ಲೇಳು, ನನಗೂ ನಿನ್ಗೂ ಯಾವ ಸಂಬಂಧ ಇಲ್ಲ, ನಡಿ ಆಚಿಕೆ ಅಂತೇಳಿ ಸುಮ್ಮನೆ ಕಳಿಸ್ಬಿಡು. ಯಾವ ಡೈವರ್ಸ್ ಬೇಡ, ಏನೂ ಬೇಡ ಅಂತ ಹೇಳ್ತಾ ಇದ್ದಾಳೆ. ಸುಮ್ಮನೆ ಯಾಕೆ ರಿಸ್ಕು, ನೀನು ಸುಮ್ಮನೆ ಕೆಲ್ಸಕ್ಕೆ ಹೋಗು ಅಂತ ಹೇಳ್ತಾ ಇದ್ದಾಳೆ. ಹಂಗೆ ಮಾಡೋದೇ ಒಳ್ಳೇದಿವ. ಸುಮ್ಮನೆ ನೀನು ಕೆಲಸ ಕೆಡಿಸ್ಕೊಂಡು ಇವಾಗ ಕೆಲ್ಸಕ್ಕೆ ಹೋಗ್ಬೇಕು ಪಾಪ ನೀನು. ಆಗ್ಲೆಲ್ಲ ಕೆಲಸದಾಗ ಬೈತಾರೆ. ನೀವು ನೆನ್ನೆ ಸಂಜೆ ಹಾಕಿರೋದಕ್ಕೆ ಆಲೇನೆ ಫೋನ್ ಮಾಡೋರಂಗೆ ಗಲಾಟೆ ಮಾಡ್ತಾ ಇದ್ದಾರೆ. ಇಲ್ಲಾಂದ್ರೆ ಬರಲೇಬೇಡ್ರಿ ಕೆಲಸಕ್ಕೆ ಅಂತಾರೆ. ಅದಕ್ಕೆ ಅಂತ ಸುಮ್ಮನೆ ನೀನು ಹಿಂಗೆ ಮಾಡಿಬಿಡು ಪಾಪ. ಅಷ್ಟೇ, ಯಾವುದು ಕಾನೂನುಬದ್ಧವಾಗಿಲ್ಲ, ಯಾವುದೂ ಆಗಿಲ್ಲ. ಸುಮ್ಮನೆ ಇವಾಗ ನಾವು ಡೈವರ್ಸ್ ಅಂತ ಹೋದರೆ ಅದು ಇದು ಭಾಗ ಅದು ಇದು ಅಂತಾರೆ. ಯಾವುದ್ರಾಗೆ ಆಗಲಿ ಈಗ ಸುಮ್ಮನೆ ಒಟ್ಟು ತಲೆ ಕೆಟ್ಟೋಗುತ್ತೆ. ಅದು ಇದು ಅಂಬೋದು ಒಟ್ಟು ಸಹವಾಸ ಅಲ್ಲ. ಅದಕ್ಕೆ ಹಂಗೆ ಹೇಳ್ಬಿಡು ಅವಳಿಗೆ. ಹೋಗಿ ನೀನು ನಾನು ಯಾವ ಡೈವರ್ಸ್ ಕೊಡಲ್ಲ, ಏನಿಲ್ಲ, ನಾನು ಯಾವ ಬೇಕಾದ್ರೂ ಬಿಟ್ಟು ಹೋಗ್ತೀನಿ, ನಿಂತ ಕೆಲಸ ಮಾಡಿರಿ, ನಾನು ನಿನ್ನ ಗಂಡ ಅಂಬಕ್ಕೆ ಏನು ಸಾಕ್ಷಿ ತೋರಿಸು ಅನ್ನೋ ಅಷ್ಟೇನು. ತಲೆ ಕೆಡಿಸಿ ಮಕ್ಕೋಬೇಡ ಅವಳಿಗೆ. ಅದೇ ಮತ್ತೆ ನನ್ನ ಕೆಲಸದ್ದೇ ಟೆನ್ಷನ್ ಆಗುತ್ತೆ ಕಣಮ್ಮ ಇವಾಗ. ಅವನಕ್ಕ ಬಂತು ಬಾರಕ್ಕ. ಓಡಿಸಿದ್ರ ಅವಳನ್ನ ಒದ್ದು ಓಡಿಸಿದ್ರ? ಸರಿಯಾಗಿ ಮಾಡಿದ್ರಿ ನೋಡಕ್ಕ, ಎಂಥ ಕೆಲಸ ಮಾಡಿದ್ಲು ಅವಳು. ನನ್ನ ಮರ್ಯಾದೆ ಹೋಗೋಂಥ ಕೆಲಸ ಮಾಡಿದ್ಲು. ನಿಂತಳ್ನ ಯಾರಾದ್ರೂ ನಾನು ಮತ್ತೆ ನಂಬಿ ಮನೆಗೆ ಬಿಟ್ಕೊಳಕ್ಕಾಗುತ್ತೇನಕ್ಕ? ಹೆಂಗಾದ್ರೂ ಮನ್ಸು ಬರುತ್ತೆ ಹೇಳಕ್ಕ? ಅವಳು ಇಂಥ ಕೆಲಸ ಮಾಡಿರೋದಕ್ಕೆ ನನಗೆ ಹೆಂಗೆ ಸಿಟ್ಟು ಬರೋಕ್ಕಿಲ್ಲ ಹೇಳಕ್ಕ. ಮಾಡಿದ್ದೆ ಸರಿ ಭೀಮಾ. ನೀನು ಆಚೆ ಕಳಿಸಿದ್ದೆ ಒಳ್ಳೇದಾಯ್ತು. ಸುಮ್ಮನಿರು. ಯಾವ ಡೈವರ್ಸ್ಗೆ ವಯಸ್ಸಂತ ಏನು ಹೋಗಕ್ಕೆ ಹೋಗ್ಬೇಡ. ಸುಮ್ಮನೆ ನೀನು ಅವನ್ನ ಕೈ ಬಿಟ್ಟು ಸುಮ್ಮನೆ ಆಗ್ಬಿಡು. ಏನು ತಲೆ ಕೆಡಿಸ್ಕೊಬೇಡ. ನೀನಾಯ್ತು, ನಿನ್ನ ಕೆಲಸ ಆಯಿತು, ನೋಡ್ಕೊಂಡು ಆರಾಮಾಗಿದ್ದು ಬಿಡು ಅಷ್ಟೇ.
ಆರಾಮಾಗಿರು. ನೀನೇನು ಟೆನ್ಷನ್ನೇ ತಗೋಬೇಕು ಹೋಗ್ಬೇಡ. ಹೆಂಗಾರ ಮಾಡ್ಕೊಂಡು ಹಾಳಾಗಿ ಹೋಗ್ಲಿಡು. ನೀನು ಕೆಲಸ ಮಾಡು, ಸುಮ್ಮ ದುಡಿ ಇಟ್ಕೊ. ಮುಂದೆ ನಿನ್ಗೆ ಒಳ್ಳೇದು ಹಾಗೆ ಆಗುತ್ತೆ. ಒಂದು ಸ್ವಲ್ಪ ದಿನದ ಮಟ್ಟಿಗೆ, ಒಂದು 6 ತಿಂಗಳು, ವರ್ಷದ ಮಟ್ಟಿಗೆ ಸುಮ್ಮ ಕೆಲ್ಸಕ್ಕೆ ಹೋಗಿ ದುಡ್ಡು ಇಟ್ಕೊಂಬತ್ ಕಲಿ ಅಷ್ಟೇ ನೀನು. ಅದೇ ಕಣಕ್ಕ, ನಾವು ಅದನ್ನೇ ಹೇಳ್ತಾ ಇರೋದು. ಇವನಿಗೆ ಈಗ ಪಾಪ ಕೆಲಸದವರು ಬೈದು ಬಿಡ್ತಾರೆ. ಅಲ್ಲಿ 1 ದಿನ 2 ದಿನ ಅಷ್ಟೇ ಲೀವು, ಮತ್ತೆ ಬೈತಾರೆ. ಬರೀ ಹಿಂಗೆ ಮಾಡ್ತೀಯಲ್ಲಪ್ಪ ನೀನು ಅಂತೇಳಿ ಬೈತಿರ್ತಾರೆ. ಅದಕ್ಕೆ ಇದಕ್ಕೆಲ್ಲ ತಲೆ ಕೆಡಿಸ್ಕೊಂತ ಹೋದ್ರೆ ಅವ್ನ ಕೆಲಸ ಕಳ್ಕೊಬೇಕಾಗುತ್ತೆ. ಒಳ್ಳೆ ಕೆಲಸ ಐತೆ, ಅದಕ್ಕೆ ಸುಮ್ಮನೆ ಕೆಲ್ಸಕ್ಕೆ ಹೋಗು ನೀನು. ಸುಮ್ಮನೆ ಕೈ ಬಿಟ್ಬಿಡು ಅವಳನ್ನ, ತಲೆ ಕೆಡಿಸ್ಕೊಬೇಡ ಅಂತ ಹೇಳಿದೀವಿ. ಯಾರು ಡೈವರ್ಸ್ ಬೇಡ, ಏನು ಬೇಡ, ಯಾವುದು ಕಾನೂನುಬದ್ಧವಾಗಿ ಮದುವೆ ಆಗಿಲ್ಲ, ಶಾಸ್ತ್ರಬದ್ಧವಾಗಿ ಬಿಡಪ್ಪ. ಮನೆ ಎಲ್ಲ ನೆಂಟ್ರನ್ನ ಕರೆದು ನಡ್ಮನೆಯ ಕುಕ್ಕೊಂಡು ಅವ್ರ ಇವ್ರು ಹೆಣ್ಣು ಕೇಳಕ್ಕೆ ಹೋಗಿ ಅವರು ಬಂದು ಏನು ಎಲ್ಲನ ಶಾಸ್ತ್ರ ಪ್ರಕಾರ ಏನು ಮಾಡ್ಕೊಂಡಿಲ್ಲ. ಯಾವ ಜನಗಳಿಗೆಲ್ಲ ಕರೆದು ಉಗ್ಗಿ ಮಾಡಿ ಒಬ್ಬಟ್ಟು ಮಾಡಿ ಏನು ಊರೆಲ್ಲ ಮೆರವಣಿಗೆ ಮಾಡ್ಕೊಂಡು ಡೊಂಗುರ ಹೊಡ್ಕೊಂಡು ಎಲ್ಲ ಏನು ಮೇಳ ಬಡ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಏನು ಕರ್ಕೊಂಬಂದಿಲ್ಲ. ಕಾಲು ತೊಳ್ದೇನು ಒಳಗೆ ಬಿಡ್ಕೊಂಡಿಲ್ಲ ಅವಳನ್ನೇನು. ಅದಕ್ಕೇನೆ ಅವಳಿನ್ನೇನು ಅವಳದೆಲ್ಲ ಏನು ನನಗೇನು ಲೆಕ್ಕಿಲ್ಲ. ಸುಮ್ಮನೆ ಲೆಕ್ಕಿಲ್ದಂಗೆ ಸುಮ್ಮನೆ ಬಿಟ್ಬಿಡು ಅಂತ ಹೇಳ್ತಾ ಇದ್ದೀನಿ. ಇವಾಗ ಅವಳನ್ನ ಏನಾದ್ರೂ ನಾವು ಶಾಸ್ತ್ರಬದ್ಧವಾಗಿ ಇಲ್ಲ ಕಾನೂನುಬದ್ಧವಾಗಿ ಏನಾರು ನಮ್ಮ ಮನೆಗೆ ನಮ್ಮ ಸೊಸೆ ಅಂತ ಏನಾರ ಕರ್ಕೊಂಬಂದಿದ್ರೆ ಇವತ್ತು ಎದುರ್ಕೋಬೇಕಾಯ್ತು. ಇವತ್ತೇನು ಹೆದರಿಕೆ ಅಂಥದ್ದೇನಿಲ್ಲ. ಅವಳತಾಗೆ ಯಾವ ಫೋಟೋನೂ ಇಲ್ಲ, ಯಾತು ಇಲ್ಲ, ಅವಳ್ತ ಫೋನೇ ಇರಲಿಲ್ಲ. ಇದು ಕದ್ದು ಮುಚ್ಚಿ ಇಟ್ಕೊಂಡಿರೋ ಫೋನು, ಎಲ್ಲ ಫೋಟೋಗಳೆಲ್ಲ ಏನೂ ಇಲ್ಲ. ಇವ್ನ ಮೊಬೈಲಾಗೆಲ್ಲ ಇದ್ದಾವೆ, ಇವನ್ನೆಲ್ಲ ಡಿಲೀಟ್ ಮಾಡ್ತಾನೆ. ಹಂಗೆ ಮಾಡು. ಈಗೆಲ್ಲ ಮನೆ ತಗಾಸಿ ಬಂದ್ಲು, ನಿಜವಾಗ್ಲೂ ಸರಿಯಾಗಿ ಬೈದ್ಬಿಟ್ಟೆ. ಹಂಗೆ ಹಿಂಗಂಬ್ಲಿಲ್ಲ. ಅತ್ತೆ ಪ್ರೀತಿ ಮಾವನ ಪ್ರೀತಿ ಗಳಿಸಿದೀನಿ ಎಂಬಳು. ಓಟು ಬಿಟ್ಟವಳೆ, ಓಟು ಬಿಟ್ಟು ಮುಂಡೆ ಅಂತೇಳಿ ಸರಿಯಾಗಿ ಬೈದಿದ್ದೀನಿ. ನಾನು ಹಂಗೆ ಇರ್ತೀನಿ, ನೀನು ಹಂಗೆ ಹಿಂಗೆ ಅಂತ ಮಾತಾಡಿಲ್ಲ. ವೇಳೆ ಓಟು ಬಿಟ್ಟವಳೆ, ನಿನಗೆ ಹೆಂಗಾದ್ರೆ ಇಂಥದ್ದು ಮಾತಾಡೋಕೆ ಮನ್ಸು ಬರುತ್ತೆ. ಇಲ್ಲೇನು ಹಂಗೆ ಕೊಚ್ಕೆಂತಿದ್ದಲ್ಲ ಅಂತ ಹೇಳಿದ್ದೀನಿ. ನಮ್ಮ ಮಾವ ಜಾಡ್ಸ್ ಹೊಡೆದು ಬಿಡ್ತು ಬಿಡು, ಮುಹೂರ್ತಕ್ಕೆ ಬೀಳಂಗೆ. ಮತ್ತೆ ಧರಣೆಯ ಸಹಿಸ್ಕೊಂಬಲ್ಲ ಬೋಲು ಸಿಟ್ಟು. ಅವಳು ನೋಡಿರ ಆಗಲ್ಲ ಹೇಳು. ಅವಳು ಮಾಡಿರೋ ಇದಕ್ಕೆ ಸರಿಯಾಗಿ ಅಂಬನಮ್ಮಂಗಾಗುತ್ತೆ. ಅಷ್ಟು ಸಿಟ್ಟು ಬರಲ್ಲ ಹೇಳು. ಅಂತಗಾಸಿ ಬಂದ್ಲು, ಸರಿಯಾಗಿ ಹೋಗುತ್ತೆ. ನಾನಂತೂ ಅಲ್ಲಾಸಿ ಬಂದ್ಲು ಅಲ್ಲಿ ಆ ಕಡೆಗೆ ಆಸಿನ. ನಾನು ಹಂಗಿಂಗೆ ಬೈಲಿಲ್ಲ ಬಿಡು. ಅತ್ತೆ ಪ್ರೀತಿ ಮಾವನ ಪ್ರೀತಿ ಎಲ್ಲ ಗಳಿಸಿದ್ದೀನಿ. ನಮ್ಮ ಅತ್ತೆನೇ ಕರ್ಕೊಂಡು ಹೋದ್ಲು ನನ್ನ ಅಂತಿದ್ದಲ್ಲೇ. ಅವ್ರ ಮರ್ಯಾದೆನೇ ತೆಗ್ದಲ್ಲೇ ಓಟು ಬಿಟ್ಟವಳೆ. ಅವ್ರು ಎಷ್ಟೋ ಮರ್ಯಾದೆಗಿದ್ದಾರೆ ಅಂತಾರ, ಮರ್ಯಾದೆ ತೆಗ್ದಲ್ಲೇ ನೀನು ಓಟು ಬಿಟ್ಟವಳೆ ಅಂತೇಳಿ ಸರಿಯಾಗಂದು. ನೀನೇನು ಉದ್ಧಾರ ಆಗಲ್ಲ. ನೀನು ಹಿಂಗೆ ಹಾಳಾಗಿ ಹೋಗ್ತೀಯ ನೋಡು. ನೀನಂತೂ ಜೀವನದಾಗ ಬುದ್ಧಿ ಕಲ್ತ್ಕೊಂಬಲ್ಲ. ನೀನು ಚೆನ್ನಾಗಿರಲ್ಲ ನೋಡು. ಹಿಂಗೆ ಹಾಳಾಗಿ ಹೋಗ್ತೀಯ. ಅವಳು ಸುಪ್ಪೆ ಒಬ್ಳಿದ್ಲು ಊರಾಗೆ, ಇವ ನೀನೊಬ್ಳು ಅವಳ ಜೊತೆಗೆ ಆಗಿದೆಯಾ ಅಂತ ಹೇಳ್ತೀನಿ. ಮತ್ತೆ ಉಗ್ಳಬೇಕು. ಊರಾಗೆಲ್ಲ ಮಕ ಎತ್ಕೊಂಡು ಓಡಾಡಬಾರ್ದು. ನಂಗೆ ಉಗ್ಳ್ಬೇಕು. ಅದಕ್ಕೆಲ್ಲ ಮರ್ಯಾದೆ ಇತ್ತಾಗ ಯಾರೇನಂದ್ರೂ ಅವಳೇನೇನು ಇದು ಮಾಡ್ಕೊಂಬಲ್ಲ. ಸೊಪ್ಪಿ ಜೊತೆ ಸೇರಿ ಕೆಟ್ಟ ಮೆಟ್ಟಿಡ್ದಾಳೆ. ಯಾರೇನೋ ಅನ್ಕೊಂಬ್ಲೇಳು ಬಿಡು ಅಂತಾಳೆ. ಅವ್ರಿಗೆ ಇಷ್ಟ ಬಂದಂತೆ ಮಾಡೋದು. ಹಂಗೆ ಮಾಡೋ ಭೀಮಾ. ಡೈವರ್ಸ್ ತಗೊಂಬದೇ ಬೇಡ. ಅಷ್ಟೇ ಕಣ ಅಕ್ಕ, ನೀನು ಹೇಳ್ದಂಗೆ ನಾನು ಹಂಗೆ ಮಾಡ್ತೀನಿ. ಸುಮ್ಮನೆ ಡೈವರ್ಸ್ ತಗೊಂಬದೇ ಬೇಡ. ತಗೊಂಡು ಬಿಟ್ಟು ಅವ್ರ ಹತ್ರ ಅದು ಇದು ಅಂತ ಹೇಳಿ ಅಷ್ಟು ತಲೆ ಕೆಡಿಸ್ಕೊಂಬತ್ಕಿನ ಸುಮ್ಮನೆ ನೆಮ್ಮದಿಯಾಗಿ ಸುಮ್ಮನೆ ಬಿಟ್ಟಾಕಿ ಅವಳನ್ನ ಸುಮ್ಮನೆ ನೆಮ್ಮದಿಯಾಗಿರೋದೇ ಒಳ್ಳೇದು. ದುಡ್ದು ಸುಮ್ಮನೆ ಕೆಲ್ಸಕ್ಕೆ ಹೋಗ್ತೀನಿ, ನನ್ನ ಕೆಲಸ ಇರುತ್ತೆ, ಕೆಲ್ಸಕ್ಕೆ ಹೋಗ್ಕೊಂಡು ಇರ್ತೀನಿ. ಅಷ್ಟೇ, ಏನೋ ತಲೆ ಕೆಡಿಸ್ಕೊಂಬಲ್ಲ. ಇವಾಗೇನು ಅದೇ ಸರಿನೇ. ನಾವೇನು ಯಾವ ಕಾನೂನುಬದ್ಧವಾಗಿ ಆಗಿಲ್ಲ, ಶಾಸ್ತ್ರಬದ್ಧವಾಗಿ ಆಗಿಲ್ಲ. ಗಳಪ್ಪ ಎಲ್ಲ ಊರಾಗೆಲ್ಲ ನೋಡಿದ್ರು ಮದುವೆ ಆಗಿರೋದನ್ನ. ನಾವು ಎಲ್ಲ ಬಂದಿದ್ರು ಅಕ್ಕಿ ಕಾಳು ಹಾಕೋಕ್ಕೆ, ಮೆರವಣಿಗೆ ಮಾಡಿದ್ರು, ಊರೆಲ್ಲ ಕರ್ಕೊಂಡು ಕಾಲು ತೊಳೆದು ಒಳಕ್ಕೆ ಬಿಡ್ಕೊಂಡಿದ್ರು. ಅವೆಲ್ಲ ಏನಿಲ್ಲ. ನಾವೇ ಸುಮ್ಮನೆ ಹೋಗಿ ಏನೋ ಹಿಂಗೆ ಸುಮ್ಮನೆ ಆಗಿ ಬಂದಿದ್ದೆ ಅಷ್ಟೇ. ಯಾರೇನೇನು ನಮಗೇನೇನು ಬಂದಿರಲಿಲ್ಲ. ಯಾರ ತಗೇನು ಫೋಟೋ ಗೀಟ ಎಲ್ಲ ಏನೂ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅದೇನಾಗುತ್ತೆ ಆಗಲಿ. ಇವಾಗ ಸದ್ಯಕ್ಕೆ ತಗೊಂಬೋದಂತೂ ಬೇಡ. ನಾನಂತೂ ತಗೊಂಬಲ್ಲ ಡೈವರ್ಸ. ಹಿಂಗೆ ಹೋಗ ಸುಮ್ಮನೆ ಹಿಂಗೇನೆ ಕೈ ಬಿಟ್ಟು ಸುಮ್ಮನೆ ಆಗ್ಬಿಡೋದು. ಯಾರು ಇರಲಿಲ್ವಲ್ಲ, ಯಾರು ತಗೋ ಇಲ್ಲ ಫೋಟೋ, ಏನು ಮಾಡೋಕ್ಕೆ ಆಗಲ್ಲ. ಅಷ್ಟೇ, ಸುಮ್ಮನೆ ಕೈ ಬಿಟ್ಬಿಡೋದು. ಡೈವರ್ಸ್ ತಗೊಳ್ಳೋದು ಬೇಡ, ಸುಮ್ಮನೆ ಬಿಟ್ಬಿಡೋಣ ಅಂತ ಇದ್ದೀನಿ. ಡೈವರ್ಸ್ ತಗೊಂಬೋದ್ರೆ ಅದು ಇದು ಅಂತೇಳಿ ಎಲ್ಲ ತಲೆನೋವು. ನಾನು ಬೇರೆ ಕೆಲ್ಸಕ್ಕೆ ಹೋಗಬೇಕು, ಆಗ್ತಾಯಿಲ್ಲ. ಅದಕ್ಕೇ ನಾವೇನು ಯಾವ ಶಾಸ್ತ್ರಬದ್ಧವಾಗಿ ಕಾನೂನುಬದ್ಧವಾಗಿ ಆಗಿಲ್ಲ. ಅದಕ್ಕೆ ಸುಮ್ಮನೆ ಬಿಟ್ಟಾಕಿ ಸುಮ್ಮನೆ ಆಗ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವಳಿಗೂ ನನಗೂ ಯಾವ ಸಂಬಂಧ ಇಲ್ಲ ಅಂತ ತಿಳ್ಕೊಂಡು ಸುಮ್ಮನೆ ಆಗ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಸುಮ್ಮನೆ ಡೈವರ್ಸ್ ಅಂತ ಹೋದರೆ ಅವಳೆಲ್ಲ ಇವಾಗ ಭಾಗ ಕೇಳೋಕ್ಕೆಲ್ಲ ಅದು ಇದು ಅಂತ ಹೇಳಿ ಕೇಳ್ತಾಳೆ. ಪುಕ್ಸಟ್ಟೆ ಸಿಗುತ್ತೆ ಅಂದರೆ ಯಾರು ಬಿಡ್ತಾರಾ? ಬಿಡಲ್ಲ. ಅಲ್ಲೂ ಬೇಕಾದರೆ ಕಾನೂನು ಪ್ರಕಾರ ಕೊಡಲೇಬೇಕಾಗುತ್ತೆ. ಏನಾದರೂ ಇದ್ದರೆ ಮತ್ತು ಏನು ಕೇಳ್ತಾರೆ, ಅವ್ರ ಜೀವನಾಂಶಕ್ಕೆ ಅಂತ ಕೊಡಲೇಬೇಕು. ಜೀವನ ಮಾಡೋಕ್ಕೆ ಅಂತ ಏನೇನೋ ಕೇಳ್ತಾರೆ. ಅವ್ರಿಗೆ ಉತ್ತರ ಕೊಟ್ಟು ಅದು ಇದು ಓಟು ರಿಸ್ಕಿಗಿನ್ನ ಸುಮ್ಮನೆ ಕೈ ಬಿಟ್ಟು ಸುಮ್ಮನಾಗೋದೇ ಒಳ್ಳೆಯದು. ನೋಡ್ತಾ ಇರಿ, ಏನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.